ಸಹ ಎಲ್ಲ ಕಡೆ ವೈರಲ್ ಮಾಡಿದ್ದೀನಿ. ಮತ್ತೆ ಇವತ್ತು ನಾನು ಅವರ ಅಧ್ಯಕ್ಷ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಅವನ ವಿರುದ್ಧ ನೀವೇನನ್ನು ಶಿಸ್ತು ಕ್ರಮ ತಗೊಂಡಿಲ್ಲ ಅಂತಂತಂದ್ರೆ ನಾವೆಲ್ಲ ದಲಿತ ಪರ ಸಂಘಟನೆಗಳು ನಿಮ್ಮ ಕಚೇರಿ ಮುತ್ತಿ ಹಾಕುವಂತಹ ಕೆಲಸ ನಾನು ಮಾಡ್ತೀನಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅದ್ರ ಪರವಾಗಿ ನಾನು ಬಂದಿದ್ದೀನಿ. ಅವ್ರಿಗೆ 100% ನಾಳೆ ಅವನು ಹೇಳಿದ್ದಾನೆ, ನಾಳೆ ವಾಣಿಜ್ಯ ಮಂಡಳಿಗೆ ಬಂದ್ಬಿಟ್ಟು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡ್ತೀನಿ ಹೇಳಿದ್ದಾನೆ. ಅದಕ್ಕೆ ಖಂಡಿತ ಇವಾಗ ನಾಳೆ ನಾನು ಮಾತಾಡ್ತೀನಿ ಚಂದ್ರು, ನಾನು ಮಾತಾಡ್ತೀನಿ. ನಾಳೆ ಪತ್ರಿಕಾಗೋಷ್ಠಿ ಕರೀತಾರೆ ವಾಣಿಜ್ಯ ಮಂಡಳಿಯಲ್ಲಿ, ಅವ್ನು ಬರಬೇಕು, ನಾವೂ ಬರೋಣ. ನಾವು ಬಂದು ನಮ್ಮ ಮುಂದೆಗಡೆ ಅವ್ನು ಕ್ಷಮೆಯಾಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ಅವನ್ನೆಲ್ಲ ಅದು ಹುಡ್ಕೊಂಡು ಹೋಗ್ಬಿಟ್ಟು ಅವನ ವಿರುದ್ಧ ರಾಜ್ಯ ವ್ಯಾಪ್ತಿ ನಮಗೆ ಅವನ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋಣ. 100% ಮಸಿ ಬೆಳೆಯುವಂತಹ ಕೆಲಸ ಮಾಡೋಣ, ಮಸಿ ಬೆಳೆದ ಕೆಲಸ ಮಾಡೋಣ. ಮತ್ತೆ ಅಧ್ಯಕ್ಷ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾಳೆ ವಾಣಿಜ್ಯ ಮಂಡಳಿ ಬುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡೋಣ ಎಲ್ಲ ಸೇರ್ಕೊಂಡು. ಖಂಡಿತ ಖಂಡಿತ ನಾನು ಖಂಡಿತ ಚಂದ್ರು ನಾನು ಮಾತಾಡ್ತೀನಿ. ನಾನು 100% ಇಲ್ಲಿ ಬಂದಿದ್ದೀನಿ. ನನ್ನ ಸಂಘಟನೆಯಿಂದ ಎಲ್ಲರೂ ಮಾತಾಡ್ತೀನಿ. ಅದೆಷ್ಟು ನರಸಿಂಹಲು ಅಂತ ಬರುತ್ತೆ. ಖಂಡಿತ ಚಂದ್ರ 100% ನಾನು ಬಂದಿದ್ದೀನಿ, ನಾನು ಮಾತಾಡ್ತೀನಿ. ಓಕೆ ಚಂದ್ರ, ಓಕೆ ಚಂದ್ರ. ಕಾಂಪ್ರಮೈಸ್ ಈಗ ನೋಡಿ ಬಂಧುಗಳೇ, ಈಗಾಗಲೇ ಎಲ್ಲೋ ಇನ್ಸಿಡೆಂಟ್ ನಡೆಯುತ್ತೆ, ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ತೀಕ್ಷಣ ನಾವು ಲೆಟರ್ ಮಾಡ್ತೀವಿ ಸರ್. ಆಗ್ಲಿ ಸರ್, ಅವರು ಒಬ್ಬ ಸರ್, ಅವರು ಸಹ ಹಿರಿಯ ಈಗ ಆಲ್ರೆಡಿ ಇದೇ ವಿಷಯಕ್ಕೆ ನಮ್ಮ ಉಪೇಂದ್ರ ಕೇಸ್ ಆಗಿ ನಾನು ಬೆಳಗ್ಗೆ ಅದನ್ನೇ ಮಾತಾಡಿದ್ದೀನಿ. ಅಲ್ಲ, ದಲಿತ ಸಮುದಾಯ ಏನು ಇವ್ರಿಗೇನು ಗುಲಾಮ್ಗಿರಿ ಕೆಲಸ ಮಾಡ್ಬೇಕಾ? ಸಾವಿರ ಪತ್ರಿಕಾಗೋಷ್ಠಿ ಮಾಡ್ಲಿ, ಮತ್ತೊಂದು ಮಾಡ್ಲಿ, ಮಗದೊಂದು ಮಾಡ್ಲಿ, ಆದ್ರೆ ಮಾತಾಡ್ಬೇಕಾದ್ರೆ ನಾಲ್ಗಿನ ಶುದ್ಧವಾಗಿ ಇಟ್ಕೊಬೇಕು. ಸೊ ಮಾತಾಡ್ಬೇಕು. ಇವಾಗ ಚಿತ್ರರಂಗದಲ್ಲಿ ಎಲ್ಲಾ ಸಮುದಾಯದ ವ್ಯಕ್ತಿಗಳಿದ್ದಾರೆ ಅಲ್ವಾ, ಪ್ರತಿಯೊಬ್ಬರು ಇದ್ದಾರೆ. ಸೊ ನೀವು ಸಹ ಹಿರಿಯರಾಗಿ ಪ್ರತಿಯೊಬ್ಬರು ಗೌರವ ಕೊಡುವಂತ ಕೆಲಸ ಮಾಡಿದಿರಿ. ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಇದ್ದೀರಿ. ಆದ್ರೆ ಒಂದು ಸಮುದಾಯಕ್ಕೆ ತೇಜವಾದಿ ಮಾಡೋದು ಇವ್ರು ಯಾರು ಸರ್? ಇವರು ಅದೇ ವಿಚಾರವಾಗಿ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀರಿ. ನಿನ್ನೆ ದಿನ ನಾವು ನೋಡಿ ಬಹಳ ಬೇಜಾರಾಯ್ತು ಸರ್. ಬೆಳಗ್ಗೆಯಿಂದ ನಮಗೆ ಬಹಳ ನೋವಾಗಿದೆ ಸರ್. ಸಾಮಾಜಿಕವಾಗಿ ಎಲ್ಲದರಲ್ಲೂ ಹೋಗ್ತಾ ಇದೆ. ಅವ್ರೇನ್ ಹೇಳಿಕೆ ಕೊಟ್ಟಿದಾರೋ ಸಾಮಾಜಿಕವಾಗಿ ಎಲ್ಲ ಮಾಧ್ಯಮದಲ್ಲೂ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅದು ನೋಡ್ಕೊಂಡೆ ನಾನು ನಿಮ್ಗೆ ಬಂದಿರೋದು. ನಂಗೆ ಸುಮಾರು ನಾನು ಇವತ್ತಿನ ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ. ಸೊ ಎಲ್ಲ ಡಿಲೀಟ್ ಮಾಡಿಸ್ಬೇಕಾಗಿತ್ತು. ಯಾವ್ದು ಅವ್ನಿಗೆ ಹೇಳಿದ್ದೀನಿ ಸರ್, ಬೆಳಗ್ಗೆ ಅವ್ನಿಗೆ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ. ನಾನು ಕ್ಷಮೆಯಾಚನೆ ಆಗಿದ್ದಾರೆ. ಆದ್ರೆ ಅವರು ಫೋನ್ ಮೂಲಕ ಕ್ಷಮೆಯಾಚನೆ ಆಗೋದಿಲ್ಲ. ಬಹಿರಂಗವಾಗಿ ಏನೇ ಹೇಳಿಕೆ ಕೊಟ್ಟಿದಾರೋ ನಾಳೆ ನಿಮ್ಮ ವಾಣಿಜ್ಯ ಮಂಡಳಿಗೆ ಫೋನ್ ಮಾಡಿದ್ದಾರೆ. 2 ಗಂಟೆಗೆ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಇವತ್ತಾ? ನಾಳೆ 2 ಗಂಟೆಗೆ ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತೇನೆ. ಹೌದು, ಇಡೀ ಮೀಡಿಯಾ ಮುಂದೆ ನಿಂತ್ಕೊಂಡು ಅವ್ರಿಗೆ ಕ್ಷಮಾಪಣೆ ಹೇಳ್ತೀವಿ ಅನ್ನೋ ಮಾತನ್ನು ನಮ್ಗೆ ಹೇಳಿದ್ದಾರೆ. ಖಂಡಿತ ಸರ್, ಅವ್ರೇನಾದ್ರು ಬಹಿರಂಗವಾಗಿ ಕ್ಷಮೆ ಯಾಚನೆ ಇಲ್ಲ ಅಂತಂದ್ರೆ ತಮ್ಮ ವಾಣಿಜ್ಯ ಮಂಡಳಿ ವಿರುದ್ಧ ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಘಟನೆ ಮತ್ತೆ ಇಲ್ಲಿರುವಂತಹ ಎಲ್ಲ ದಲಿತ ಪರ ಸಂಘಟನೆಗಳು ಒಂದಾಗಿ ನಿಮ್ಮ ಕಚೇರಿ ಮುಚ್ಚಿ ಹಾಕುವಂತ ಕೆಲಸ ಮಾಡ್ತೀರಿ. ಮತ್ತೆ ನಾವು ಸರ್ ಇಮಿಡಿಯೇಟ್ ಆಗಿ ನಾವು ಲೆಟರ್ ಬಂದ ಕೂಡಲೇ ನಾವು ಇಮಿಡಿಯೇಟ್ ಆಗಿ ಅವ್ರಿಗೊಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀವಿ ಸರ್. ಫೋನ್ ಮಾಡಿ ಮಾತಾಡಿ ಸರ್. ದಯವಿಟ್ಟು ಫೋನ್ ಬರ್ಬೇಕಾ ಅವ್ರದ್ದು? ಅವ್ನು ಸಿಗ್ತಾ ಇಲ್ಲ. ಇಲ್ಲ ಅವ್ರ ಫೋನ್ ನಂಬರ್ ಇಲ್ಲ, ಅವನೇ ಮಾತಾಡಿದ್ದ. ಹಾಂ ಸರ್, ಸಿಗ್ತಾ ಇಲ್ಲ. ನೀವು ಎದುರಿಗೆ ಹೇಳ್ತೀನಿ, ಗರಿಸುಪ್ಪಕ್ಕೆ ಕನೆಕ್ಟ್ ಮಾಡ್ಕೊಡು. ಈಗ ಮಾಡ್ರಿ ಹೇಳ್ತೇನೆ. ಒಂದು ವೇಳೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾವಿವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ನಾವು ಸ್ವಿಚ್ ಆಫ್ ಮಾಡಿ ನೋಡಿ, ಅವ್ರು ಕಲಿಸೋ ಫೋನರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ನಾನು ಇವತ್ತು ದೂರು ಕೊಡ್ತಿದ್ದೀನಿ ಅವ್ರ ವಿರುದ್ಧ ವಾಣಿಜ್ಯ ಮಂಡಳಿ ಈ ಕೂಡಲೇ ಶಿಸ್ತು ಕ್ರಮ ತಗೊಂಡ್ಬಿಟ್ಟು ಕ್ಷಮೆಯಾಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ವಾಣಿಜ್ಯ ಮಂಡಳಿಯನ್ನು ಮುತ್ತಿಗೆ ಹಾಕುವಂತಹ ಕೆಲಸ ನಾವೆಲ್ಲ ಕರ್ನಾಟಕ ಭೀಮಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಮೂಲಕ ಅವ್ರಿಗೆ ನಾನು ಮನವಿ ಕೊಡ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಹೇಳಿಕೆಯನ್ನು ಕೊಡಿ ಸರ್. ಸರ್, ಇವತ್ತಿನ ದಿನ ಏನು ದೂರು ಮಾಡಿದಿರಲ್ಲ, ಆಲ್ರೆಡಿ ಅವನು ನಮಗೆ ತಿಳಿಸಿದ್ದಾನೆ. ನಾಳೆ 2 ಗಂಟೆಗೆ ಇಲ್ಲಿ ಬಂದು ಎಲ್ಲ ನಿಮ್ಮೆಲ್ಲ ಮುಖಂಡರ ಹಾಗೂ ಮೀಡಿಯಾದವ್ರನ್ನ ಕರೆದು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ. ತಪ್ಪು ಮಿಸ್ ಆಗಿ ಬಂದ್ಬಿಟ್ಟಿದೆ, ತಪ್ಪಾಗಿದೆ ನಂದು ಅನ್ನೋ ಮಾತು ನಮ್ಮ ಹತ್ರ ಆಡಿದ್ದಾರೆ. 2 ಗಂಟೆಗೆ ಬರ್ತಾ ಇದ್ದಾರೆ ಸರ್. ಏನು ದಲಿತ ಸಮುದಾಯ ಏನು ಎಲ್ಲರಿಗೂ ಏನೋ ಒಂಥರ ಕೀಳು ಮಟ್ಟದಲ್ಲಿ ಪದೇ ನಿಗನೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸರಿ ಹೇಳಿದೆ ಎಲ್ಲ ದಲಿತ ಸಮುದಾಯಕ್ಕೆ? ತಪ್ಪು ಮಾಡಿದ್ದಾನೆ ಸರ್, ತಪ್ಪು ಮಾಡಿದ್ದಾನೆ.
ನಾಳೆ 2 ಗಂಟೆಗೆ ಬರ್ತಾನೆ. 2 ಗಂಟೆಗೆ ನಾವು ಬರ್ತೀರಿ, ಎಲ್ಲ ಸಂಘಟನೆ ನಾವು ಬರ್ತೀರಿ, ಅವನು ಬರಲಿ. ಸೊ ಮೀಡಿಯಾ ಮಾಧ್ಯಮ ಮಿತ್ರರು ನೀವು ಕರೀರಿ, ಎಲ್ಲ ಮುಂದೆ ಕ್ಷಮೆ ಯಾಚನೆ ಮಾಡಬೇಕು. ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ.